ಓಕೆ ವೆಯ್ಟ್. ಕ್ವಶನ್ ನಂಬರ್ 1 ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 1 ಆಮೇಲೆ ಬೇಕಾದ್ರೆ ಸಿನಾಪ್ಸಿಸ್ ಪ್ರೊವೈಡ್ ಮಾಡುವ. ಕ್ವಶನ್ ನಂಬರ್ 1, ಮೋಸ್ಟ್ ಕ್ರಿಸ್ಟಲ್ಸ್ ಶೋ ಗುಡ್ ಕ್ಲೀವೇಜ್ ಬಿಕಾಸ್ ದೇರ್ ಆಟಮ್ಸ್, ಅಯಾನ್ಸ್ ಅಂಡ್ ಮಾಲಿಕ್ಯೂಲ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ವೆಯ್ಟ್ ಮೇಡಮ್, 1 ಸೆಕೆಂಡ್. ಇದೇನಿದು ಚಾಕ್ ಪೀಸ್, ವೆದರ್ ಇಟ್ ಇಸ್ ಅರೇಂಜ್ಡ್ ಇನ್ ಒನ್ ಪ್ಲೇನ್ ಆರ್ ಮಲ್ಟಿಪಲ್ ಪ್ಲೇನ್ಸ್. ಸೊ ಬ್ರೇಕ್ ಮಾಡೋದು ಏನಾಗತ್ತೆ? ಬ್ರೇಕ್ ಮಾಡೋದೇನು ಈಸಿನಾ ಕಷ್ಟನಾ? ಫಾರ್ ಎಕ್ಸಾಂಪಲ್ ನಾನೇನಾದರೂ ಇದನ್ನ ತಗೊಂಡು ಈ ಥರ ಅರೇಂಜ್ ಮಾಡಿದ್ರೆ ನಾವು ಇಟ್ ಇಸ್ ಪ್ರೆಸೆಂಟ್ ಇನ್ ಹೌ ಮೆನಿ ಪ್ಲೇನ್ಸ್? 3 ಪ್ಲೇನ್ಸಲ್ಲಿ ಇದೆ. ಬ್ರೇಕ್ ಮಾಡೋದು ಏನಾಗುತ್ತೆ? ಈಗ ಮಲ್ಟಿಪಲ್ ಪ್ಲೇನ್ಸ್ನ ಸೈಮಲ್ಟೇನಿಯಸ್ಲಿ ಬ್ರೇಕ್ ಮಾಡೋಕ್ಕಾಗಲ್ಲ. ಈಗ ಆಪ್ಷನ್ಸ್ ನೋಡಿ. ಸೊ ಮೋಸ್ಟ್ ಕ್ರಿಸ್ಟಲ್ಸ್ ಶೋಸ್ good cleavage because their atoms and molecules and ions are arranged in plane. So if they are arranged in different planes, break ಮಾಡೋದು ಕಷ್ಟ. ಆಪ್ಷನ್ ಎ ಚೂಸ್ ಮಾಡ್ತೀರಾ, ವೀಕ್ಲಿ ಬಾಂಡೆಡ್ ಅಂತ. ಇಟ್ಸ್ ನಾಟ್ ಅಬೌಟ್ ವೀಕ್ ಬಾಂಡ್, ಇಟ್ಸ್ ಆಲ್ ಅಬೌಟ್ ಪ್ಲೇನ್, ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಪ್ಲೇನ್ಸ್. ಇದೇ ಚಾಕ್ ಪೀಸ್ನ ಏನಾದರೂ ನಾವು ಮರಳು ಥರ ಗುಡ್ಡೆ ಹಾಕಿದ್ರೆ ಬ್ರೇಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ಆಟಮ್ಸ್ ಆರ್ ಅರೇಂಜ್ಡ್ ಇನ್ ಔಟ್ ಆಫ್ ದ ಪ್ಲೇನ್. ಸೆಕೆಂಡ್ ಒನ್, melting point of rubidium bromide is 682 degrees Celsius, while that of sodium fluoride is 988 degrees Celsius. The principal reason that melting point of sodium fluoride is much higher than rubidium bromide is, again observe ಮಾಡಿ, this is sodium fluoride, this is rubidium bromide. ಇದನ್ನ ಬ್ರೇಕ್ ಮಾಡೋದಕ್ಕೆ ಎನರ್ಜಿ ಜಾಸ್ತಿ ಬೇಕಾ, ಇದನ್ನ ಬ್ರೇಕ್ ಮಾಡೋದಕ್ಕೆ ಎನರ್ಜಿ ಜಾಸ್ತಿ ಬೇಕಾ? ಸ್ಮಾಲ್ನ ಬ್ರೇಕ್ ಮಾಡೋದಕ್ಕೆ ಎನರ್ಜಿ ಜಾಸ್ತಿ ಬೇಕು. ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಅಬ್ಸರ್ವ್ ಮಾಡಿ, ಹೇರ್ ಕೂಮ್ ಮಾಡಬೇಕಾದ್ರೆ ಏರ್ ಲಾಸ್ ಆಗುತ್ತೆ, ನಿಮಗೆ ಎನರ್ಜಿ ಬೇಡ. ಬಟ್ ಐಬ್ರೋ ಕಿತ್ಕೋಬೇಕು ಅಂದರೆ ಎನರ್ಜಿ ಬೇಕು. ಯಾಕೆ? ಸಿಂಪಲ್ ರೀಸನ್ ಏನು? ಸ್ಮಾಲ್ ಸೈಜ್. ಸೈಜ್ ಕಡಿಮೆ ಆಯಿತು ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್. ಥಿಂಕ್ ಅಬೌಟ್ ಆಪ್ಷನ್ಸ್. ಪರ್ಫೆಕ್ಟ್ ಮೇಡಮ್, ಇಟ್ ಇಸ್ ಆಪ್ಷನ್ ಸಿ. ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಡಿಸ್ಟೆನ್ಸ್, ರೇಡಿಯಸ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ನೀವೇ ಮಾಡ್ತೀರಾ. ಸರ್ ಯಾವ ಸಬ್ಜೆಕ್ಟ್ ಅಂತಾರೆ? ಓಕೆ ಡನ್. ನಾವು ಬಯಾಲಜಿನಲ್ಲಿ ಎತ್ತಿದ ಕೈ. ಹಾಂ, ಯಾವ ಆನ್ಸರ್ ಕೇಳಿದ್ರು ಕೈ ಎದ್ದು ಗೊತ್ತಿಲ್ಲ ಅನ್ನೋದು. ನೆಕ್ಸ್ಟ್, ಇನ್ ಅ ಕ್ರಿಸ್ಟಲ್, ಕ್ವಶನ್ ನಂಬರ್ 3, ಇನ್ ಅ ಕ್ರಿಸ್ಟಲ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ನಾಟ್ ಈಕ್ವಲ್ ಟು ಸಿ. A is not equal to B, not equal to C. Alpha ಮತ್ತೆ gamma is equals to 90. Beta is not 90 degree. Therefore it is perfect. It's an example of monoclinic. Next. Yes madam, monoclinic. Alpha, gamma ಎರಡು 90 degree equal ಆಗಲಿಲ್ಲ ಅಂದ್ರೆ then it become an example of triclinic ಆಗುತ್ತೆ. Next. ಇದೆಲ್ಲ ನೀವು ಕಾನ್ಸೆಪ್ಟ್ ಬೈಹರ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಇಲ್ಲ ಇದರಲ್ಲಿ. Fourth one, number of atoms in one unit cell of face-centered cubic unit is, out of 4, 1 is present at, out of 4, 1 is present at corner, 3 is present at center of the each face. Next, question number 5. So option A. Fourth one ige option A. Perfect. 5. Number of tetrahedral voids per atom in a crystal lattice is. ಸಿಂಪಲ್ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಎಷ್ಟು ವಾಯ್ಡ್ಸ್ ಇರುತ್ತೆ? ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ತುಂಬ ಸಿಂಪಲ್ ಆಗಿ ನೋಡ್ಕೊಳ್ಳಿ. ಫಿಂಗರ್ಸ್ನ ನೀವು ಹಿಂಗೆ ಅರೇಂಜ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಒನ್ ಫಿಂಗರ್ ಟು ಅನದರ್ ಫಿಂಗರ್ ಚಿಕ್ಕದ ಹೋಲ್ ಕಾಣಿಸುತ್ತೆ. ದೇರ್ ವಿಲ್ ಬಿ ಅ ಸ್ಮಾಲ್ ಗ್ಯಾಪ್. ಆ ಸ್ಮಾಲ್ ಗ್ಯಾಪ್ನೇ ನಾವೇನಂತ ಕರಿತೀವಿ? ವಾಯ್ಡ್ಸ್. ಸಿಂಪಲ್ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ದೇರ್ ಆರ್ ಓನ್ಲಿ ಹೌ ಮೆನಿ ವಾರ್ಡ್ಸ್? 2 ವಾರ್ಡ್. ಏನಾದರೂ ಕ್ಯೂಬಿಕ್ ಪ್ಯಾಕಿಂಗ್ ಆದರೆ, CCP ಆದರೆ ಮಾತ್ರ ಎಷ್ಟು ವಾರ್ಡ್ಸ್ ಬರುತ್ತೆ? 4. ಸೊ ಆಪ್ಷನ್ ಬಿ. ಈ ಕಂಪ್ಲೀಟ್ ಮಾಡ್ಕೊಳ್ಳಿ, ನೆಸೆಸಿಟಿ ಇದೆ ಅನ್ನೋದು ಕಂಪ್ಲೀಟ್ ಮಾಡ್ಕೊಳ್ಳಿ, ಕಡಿಮೆ ಮಾಡಿ. ಡೋಂಟ್ ವೇಸ್ಟ್ ಯುವರ್ ಎನರ್ಜಿ. ಕ್ವಶನ್ ನಂಬರ್ 11, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಕರೆಕ್ಟ್? ನಾನು ಟಿಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಅದನ್ನು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದನ್ನು ಸ್ವಲ್ಪ ನಿಮಗೆ ಎಕ್ಸಾಮ್ ಹಿಂದಿನ ದಿನ ಅಥವಾ ಎಕ್ಸಾಮ್ಗಿಂತ ಮುಂಚೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಟ್ಸ್ ಬೆಟರ್ ಟು ಪ್ರಾಕ್ಟೀಸ್ ದ ಸೇಮ್ ಕ್ವಶನ್. ಬೇಕಾದ್ರೆ ಇವತ್ತೇ ಕೇಳಿ, ಲಾಸ್ಟ್ ಇಯರ್ ಯಾವ್ಯಾವ ಚಾಪ್ಟರ್ ಕ್ವಶನ್ ಬಂದಿತ್ತು ಅಂತ ಹಂಗೆ ಹೇಳ್ತೀನಿ ಬೇಕಾದ್ರೆ ನಾನು. ಎಸ್, ಲಾಸ್ಟ್ ಇಯರ್ ನೀವೇ ಹೇಳ್ಬೋದು ಕ್ವಶನ್ ಪೇಪರ್ ತೊಗೊಂಡು, ನಾನೇನಕ್ಕೆ ಬೇಕು ಅದಕ್ಕೆ? ರೈಟ್.
Question number 11. The coordination number of each ion in cesium chloride is 8. That is true. ಕರೆಕ್ಟ್ ಇದೆ. ನೀವು ಅದನ್ನ ಟೆಕ್ಸ್ಟ್ ಬುಕ್ ಒಂದ್ಸರಿ ಸಿನಾಪ್ಸಿಸ್ ಓದಿದ್ರೆ ಗೊತ್ತಾಗುತ್ತೆ. ಬಟ್ ಈ ಕಮೆಂಟಲ್ಲಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 11 ಅಲ್ಲಿ ನೆನ್ಪಿಟ್ಕೋಬೇಕಾದ್ರೆ ಇಷ್ಟೇ. ನಿಮಗೆ ಇನ್ ಕೇಸ್ ಫ್ಯೂಚರಲ್ಲಿ CET-ನಲ್ಲೋ ನೀಟಲ್ಲೋ ಪ್ರಾಬ್ಲಮ್ ಬರುತ್ತೆ. ನಂಬರ್ ಆಫ್ ಆಟಮ್ಸ್ ಆರ್ ಕೋಆರ್ಡಿನೇಷನ್ ನಂಬರ್ ಆಫ್ cesium chloride ಹೌ ಮಚ್? ಸೊ ನೀವು ರಾಂಗ್ ಆನ್ಸರ್ ಓದಿದ್ರು, ಗೊತ್ತಿಲ್ಲದೆ ಇರೋ ಕ್ವಶನ್ ಓದಿದ್ರು, ಇಟ್ ಇಸ್ ಅಬೌಟ್ ನಾಲೆಡ್ಜ್ ಓನ್ಲಿ, ಕಲಿತೀರಾ. ಈ ಪಾಯಿಂಟಲ್ಲಿ ಗೊತ್ತಾಯ್ತು cesium chloride ಕೋಆರ್ಡಿನೇಷನ್ ನಂಬರ್ ಎಷ್ಟು. ನೆಕ್ಸ್ಟ್ ಸೆಕೆಂಡ್ ಒನ್. The metal that crystallizes in BCC, body centered cubic, has a coordination number of 12. Wrong. Coordination number of BCC is again 8. ಕಲ್ತ್ಕೊಂಡ್ರಿ ಅಷ್ಟೇ. Coordination number of BCC ಎಷ್ಟಿರುತ್ತೆ? 8. Next. Unit cell of an ionic crystal share some of its ion with other unit cell. That is true. Sharing is must. Next. The length of unit cell in NaCl is 552 picometer because RNA is 95, RCl is 181 ಕೊಟ್ಟಿದ್ದಾರೆ. Edge length is always 2 times of radius of cation to the radius of anion. ನೆನ್ಪಿಟ್ಕೊಳ್ಳಿ. ಇದು ಅಷ್ಟೇ. ಇಟ್ಸ್ ಅ ಸಾರ್ಟ್ ಆಫ್ ಸಿನಾಪ್ಸಿಸ್. ರೇಡಿಯಸ್ ಆಫ್ ಕ್ಯಾಟಯನ್ ಎಷ್ಟು? Radius of Na plus C is, radius of anion is, what is 181 plus 95? Pencil pen idrama ಕೆಳಗಿಡಮ್ಮ ಫಸ್ಟ್. 270. ಆ್ಯಡ್ ಮಾಡೋಕ್ಕೆ ಬರಲಿಲ್ಲ ಕೇಳಿಸ್ಕೊಳ್ಳಿ. 180 plus 90 270. 5 plus 1 ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ. 2 into 276. 276 into 2 ಮಲ್ಟಿಪ್ಲೈ ಮಾಡೋದು ತುಂಬ ಈಸಿ. ಅದನ್ನು ಬರಲಿಲ್ಲ ಅಂದರೆ ಕೇಳಿಸ್ಕೊಳ್ಳಿ, ಸ್ಟಾಪ್ ಮಾಡಿ ಮಾತಾಡೋದು ನೀವು ಫಸ್ಟು. 276ನ ಐ ಕ್ಯಾನ್ ಟೇಕ್ ಇಟ್ ಆಸ್ 200 plus 70 plus 6. ಕರೆಕ್ಟಾ? 200 2s 70 2s 400 plus 140 is 540. 6 2s 12 552. ಇಷ್ಟು ಅರ್ಥ ಆಯ್ತಾ ಹೇಳಿದ್ದು? ಸೊ ಆಪ್ಷನ್ ಯಾವುದು? 1 ಕರೆಕ್ಟ್ ಇದೆ, 3 is also correct, 4 is also correct. Which one is incorrect? Option perfect. Next question number 12. ಟಿಕ್ ಮಾಡ್ಕೋಬೇಡಿ. ಆನ್ಸರ್ ಗೊತ್ತಾಯ್ತಾ? ಮನೆಗೆ ಹೋಗ್ಬಿಟ್ಟು ಇದೇ ಕ್ವಶನ್ ಟ್ರೈ ಮಾಡಿ. ಇದೇ ಕ್ವಶನ್ ಎಷ್ಟು ನಿಮಿಷ, ಹಾರ್ಡ್ಲಿ ವಿತಿನ್ 5 seconds ಸಾಲ್ವ್ ಮಾಡ್ತೀರಾ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ. ಟಿಕ್ ಮಾಡ್ಕೊಳ್ಳೋದು ನಿಮಗೆ ಅಲ್ಲ. LKG ಹುಡುಗರಿಗೆ ಕೊಟ್ಬಿಟ್ಟು ಕ್ವಶನ್ ನಂಬರ್ 11 ಆಪ್ಷನ್ ಬಿ ಟಿಕ್ ಮಾಡಿ ಅಂದ್ರೂ ಮಾಡ್ತಾರೆ. ಯು ಪೀಪಲ್ ಆರ್ ನಾಟ್ UKG ಸ್ಟೂಡೆಂಟ್, ಕ್ಲಾಸ್ 12. ಟಿಕ್ ಮಾಡ್ಕೋಬೇಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. 12th ಒನ್ ನೋಡಿ. ನಾಟ್ ಈವನ್ ಟಚಿಂಗ್, ಸಿಂಪಲ್ ಪೆನ್ಸಿಲ್, ಹಂಗೆ ಮೈಂಡ್ ಕ್ಯಾಲ್ಕುಲೇಷನ್ ಅಲ್ಲಿ ಆನ್ಸರ್ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಎ ಸಾಲಿಡ್ A plus B minus ಇದೆ, ಹ್ಯಾಸ್ ಅರೇಂಜ್ಮೆಂಟ್. A plus ion ಆಕ್ಯುಪೈ ಹಾಫ್ ಆಫ್ ದ ಆಕ್ಟಾಹೆಡ್ರಲ್ ಸೈಟ್ ಇನ್ ದ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ. ಆಕ್ಟಾಹೆಡ್ರಲ್ ಸೈಟ್ ಸಿಂಪಲ್ ಯೂನಿಟ್ ಸೆಲ್ ಎಷ್ಟಿರುತ್ತೆ? ಹಾಫ್ ಆಫ್ ದ ಅಂದ್ರೆ ಎಷ್ಟು? ಸೊ ನಮ್ಮ ಪ್ರಕಾರ ಅಲ್ಲಿ ಎ ಅನ್ನೋದು ಎಷ್ಟಿರಬೇಕು? ಯಾವ ಆಪ್ಷನಲ್ಲಿ A1 ಇದೆ? ಆಪ್ಷನ್ ಎ ಅಂಡ್ ಆಪ್ಷನ್ ಹೀಗೆ ಈ ಯೋಚನೆ ಮಾಡಿ. ಇದು ಪ್ರಾಬಬಿಲಿಟಿ, ಕರೆಕ್ಟ್ನೆಸ್ ಪ್ರಾಬಬಿಲಿಟಿ ಅಂತ. ಕರೆಕ್ಟ್ನೆಸ್ ಪ್ರಾಬಬಿಲಿಟಿ ಹೇಳ್ತೀನಿ. 4 ಆಪ್ಷನ್ಗೆ ಈಚ್ ಆಪ್ಷನ್ಗೆ ಕರೆಕ್ಟ್ ಆಗೋದಕ್ಕೆ ಎಷ್ಟು % ಇದೆ? 25 25 25 25. ಒಂದು ಆಪ್ಷನ್ ನೀವು ರಾಂಗ್ ಅಂತ ಗೊತ್ತಿಲ್ಲದಿರೋದು ನೆಗ್ಲೆಕ್ಟ್ ಮಾಡಿದ್ರು 33%, ಜಾಸ್ತಿ ಆಯಿತು. ಇನ್ನೊಂದು ನೆಗ್ಲೆಕ್ಟ್ ಮಾಡಿದ್ರು 50% 50% ಇದೆ. 10 ಕ್ವಶನ್ನಲ್ಲಿ 50% 50% ನೀವು 10 ಚೂಸ್ ಮಾಡಿದ್ರು ಮಿನಿಮಮ್ 7 ಅಂತೂ ಕರೆಕ್ಟ್ ಆಗಿರುತ್ತೆ. ಇದನ್ನು ಕರೆಕ್ಟ್ನೆಸ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ವಿತ್ ಕಂಪ್ಲೀಟ್ ಸೊಲ್ಯೂಷನ್, ನಮಗೆ ಗೊತ್ತಾಯಿತು ಇಟ್ ಇಸ್ ನಾಟ್ ಆಪ್ಷನ್ ಸಿ, ಇಟ್ ಇಸ್ ನಾಟ್ ಆಪ್ಷನ್ ಡಿ. ನೆಕ್ಸ್ಟ್ ಗೊತ್ತಾಗ್ಲಿಲ್ವಾ? ಈ ಥರದ ಕ್ವಶನ್ ಲಾಸ್ಟ್ ಮೂಮೆಂಟಿಗೆ ಎತ್ತಿಟ್ಕೊಂಡಿರಿ, ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೂಮೆಂಟು. ಸೊ ದ ಫಾರ್ಮುಲಾ ಆಫ್ ದ ಸಾಲಿಡ್ ಡಿ ಅಂತ ಕೊಟ್ಟಿದ್ದಾನೆ. ಅವನು ಹೇಳಿದ್ದಾನೆ B ಮೈನಸ್ ಅರೇಂಜ್ಡ್. B ಮೈನಸ್ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಮಿಸ್ ಆಗಿದೆ. ಈಚ್ ಕಾರ್ನರ್ ಅಲ್ಲಿ B ಮೈನಸ್ ಇದೆ. ಎಷ್ಟು ಕಾರ್ನರ್ಸ್ ಅಲ್ಲಿ ಇದೆ? ಈಚ್ ಕಾರ್ನರ್ಸ್ ಅಲ್ಲಿ ಇದೆ. B ಮೈನಸ್ 8 ಕಾರ್ನರ್ಸ್ ಅಲ್ಲಿ ಇದ್ರೆ ಎಷ್ಟು ಪಾರ್ಟಿಕಲ್? ಸೆಂಟರ್ ಆಫ್ ದ ಬಾಡಿನಲ್ಲೂ ಒಂದು ಪಾರ್ಟಿಕಲ್ ಇದೆ, 1 plus 1. ಸೊ A is 1, B is 2. ಆಪ್ಷನ್ ಇಷ್ಟೇ. ಪೆನ್ ಕೂಡ ಟಚ್ ಮಾಡಬಾರ್ದು ಶೀಟಲ್ಲಿ ಎಕ್ಸಾಮಲ್ಲಿ. ನೆಕ್ಸ್ಟು ಕ್ವಶನ್ ನಂಬರ್ 13. A binary solid A plus B minus as a rock salt structure. Rock salt ಇದೆ NaCl. Edge length ಎಷ್ಟು? Okay, radius of cation is. Then they are asking what is the radius of
ಐ ಆಮ್ ಗೋಯಿಂಗ್ ಟು ಯೂಸ್ ದ ಸೇಮ್ ಫಾರ್ಮುಲಾ. ದೇ ಆರ್ ಗಿವನ್ ಎಡ್ಜ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ 400 ವಿಚ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಕ್ಯಾಟೈನ್ ಎಷ್ಟು ಕೊಟ್ಟಿದ್ದಾರೆ. ನೆಸೆಸಿಟಿ ಇರೋದು ಟು ಕ್ಯಾಲ್ಕುಲೇಟ್ ಸಮಥಿಂಗ್ ಕ್ಯಾಲ್ಡ್ ಆಸ್ ಆನಯಾನ್. 75 2s 150. ಈ ಕಡೆ ಹೋದ್ರೆ 400 minus 150. 400 minus 150. Okay, 250 is equals to 2 times of x. Therefore, x is equals to what? 120. Answer. 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 Answer 125. Option. ಇದಕ್ಕೆ ನೆಸೆಸಿಟಿ ಇದೆಯಾ ಕ್ಯಾಲ್ಕುಲೇಟ್ ಮಾಡೋದು? ಮೈಂಡ್ ಕ್ಯಾಲ್ಕುಲೇಷನ್ ಇಟ್ಕೊಳ್ಳಿ. 400 is equals to 2 times of 75 ಎಷ್ಟಾಗುತ್ತೆ 150. ಮೂವ್ ಆದರೆ 400 minus 150 is 250. 250 half is ಮುಗೀತು 125. ನೆಕ್ಸ್ಟ್ ಕ್ವಶನ್ ನಂಬರ್ 14. AB crystallizes in body centered cubic unit lattice with a edge length of A equal to dash picometer 387 picometer. The distance between two opposite charged ions. Then what is the distance between two opposite charged ions? Distance andre idene. Two opposite charged ions find out ಮಾಡಬೇಕು. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಅಲ್ಲಿ ಇದು ಎ ಆಗಿದ್ರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಲ್ಲಿ √3a ಆಗತ್ತೆ. FCC ನಲ್ಲಿ √4a ಆಗತ್ತೆ. ನಿಮಗೆ ಅದು ನೆನಪಿಲ್ಲ ಗೊತ್ತಿಲ್ಲ ಅಂದ್ರೆ ನೀವು ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸರ್ ಇದು 2/, ಹೆಂಗೆ ಬಂತು ಅಂತ ನೀವು ಯಾರು ಕ್ವಶನ್ನೇ ಕೇಳಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ, ನೀವೇನಾದರೂ ನೀವು ಸಿಂಪಲ್ ಪ್ರಾಬ್ಲಮ್ ಮಾಡ್ತಾ ಇರ್ತೀರಾ. SCC BCC ಪ್ಯಾಕಿಂಗ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಥರ ಡಯಾಗ್ರಾಮ್ ಹಾಕೊಂಡ್ಬಿಟ್ಟು ಇಲ್ಲಿ 2 ಸರ್ಕಲ್ ಬರ್ಕೊಂಡು ಯು ಆರ್ ಗೋಯಿಂಗ್ ಟು ಕಾಲ್ ದಿಸ್ ಒನ್ ಆಸ್ AB ಆಸ್ A is equals to 2R ಅಂತ ತಗೊಂಡು R is equals to A/2 ಅಂತ ತಗೊಂತಾ ಇದ್ರಿ. ನೆನಪಿದ್ಯಾ? ಇಲ್ಲಿ ತಗೊಳ್ಳೋದು ಅದನ್ನೇ. ಓವರ್ ಆಲ್ ರೇಡಿಯಸ್ is equals to 2 times of the radius. ಮೀನಿಂಗ್ ಇದೆ ಎಡ್ಜ್ ಲೆಂತ್ is equals to 2 times of radius. BCC ನಲ್ಲಿ ಏನಾಗುತ್ತೆ? A is equals to √3a/, FCC ಆದ್ರೆ √4a/2. ಇಷ್ಟೇನೆ. √3a/2 ಇತ್ತು, 2 ಈ ಕಡೆ ಕಳಿಸಿದೀವಿ. ಸೊ 2 times ಆಫ್ ರೇಡಿಯಸ್ ಆಫ್ ಕ್ಯಾಟಯಾನ್ ಪ್ಲಸ್ ರೇಡಿಯಸ್ ಆಫ್, ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ರೇಡಿಯಸ್ ಆಫ್ ಆನಯಾನ್ ಪ್ಲಸ್ ರೇಡಿಯಸ್ ಆಫ್. ಪ್ರಾಬ್ಲಮ್ ಅಲ್ಲಿ ಅವ್ನು ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ? 387 ಕೊಟ್ಟಿದ್ದಾನೆ. ವಾಟ್ ಇಸ್ 387? ಎಡ್ಜ್ ಲೆಂತ್. ಪೆನ್ ಹಿಡಿ ಕೆಳಗೆ, ಪೆನ್ಸಿಲ್ ಕೆಳಗಡೆ ಕೇಳಿಸ್ಕೊಳ್ಳಿ. 2 ಈ ಕಡೆ ಬರುತ್ತೆ. ಸ್ಕ್ವಯರ್ ರೂಟ್ ಆಫ್ 3 into 387 divided by 2 which is equals to radius of anion plus radius of cation. Simple thing. Square root of 3 ಗೊತ್ತಿಲ್ಲ. Square root of 4 ಎಷ್ಟು? Square root of 4 ಎಷ್ಟು? Square root of 2 ಎಷ್ಟು? 1.4. ಅಂದ್ರೆ ಆನ್ಸರು 1.4 ಗಿಂತ ಜಾಸ್ತಿ, 2 ಗಿಂತ ಕಡಿಮೆ, ನಿಯರ್ಲಿ 1.5 or 1.7 ಬರುತ್ತೆ. ಇಲ್ಲೆಷ್ಟಿದೆ? 380. ರೌಂಡ್ ಆಫ್ ಮಾಡ್ಕೊತೀನಿ. ಇದನ್ನ 1.5 ಅನ್ಕೊಂತೀನಿ, ಇದನ್ನ 380 ಅನ್ಕೊಂತೀನಿ ಅಥವಾ 390 ಅನ್ಕೊಂತೀನಿ. ರೌಂಡ್ ಆಫ್ ಆನ್ಸರ್ ಡಿವೈಡ್ ಬೈ 2. 400/2 ಅಂದ್ರೆ 200. 10 ಕಡಿಮೆ ಇದೆ ಅಂದ್ರೆ 195. 195 into 1.5 ಮಲ್ಟಿಪ್ಲೈ ಮಾಡಬೇಕು. 1.5ನ 1 + 5/10 ಅಂತ ತಗೋಬೋದಾ? ಬಿಕಾಸ್ 1.5 is 1 + 0.5. ನಾನು ಮಲ್ಟಿಪ್ಲೈ ಮಾಡಬೇಕಾಗಿರೋದು 195. 195 1s 195 5s 195 ಅಲ್ಲಿ ಹಾಫ್ ಆಗುತ್ತೆ 8. ನಿಮಗೆ ವೆಯ್ಟ್ ಮಾಡಿ. ನಿಮಗೆ ಅಷ್ಟು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಅಂದರೆ ಯು ಟೇಕ್ ಡೈರೆಕ್ಟ್ಲಿ ದಿಸ್ ಒನ್ ಆಸ್ 400 ಅನ್ಕೊಳ್ಳಿ. ರೌಂಡ್ ಆಫ್ ಮಾಡಿ. 400 2s ಆಗುತ್ತೆ. 400 2s 200 into 1.5. 200 1s 200 5s 1000. 1000/10 ಅಂದರೆ 100. ಆನ್ಸರ್ ನಿಯರ್ಲಿ ಈಕ್ವಲ್ ಟು ಎಷ್ಟು ಬಂತು ನನಗೆ? 300 ಆನ್ಸರ್ ಬರೋದು. ನಾನು ಇದನ್ನ 400 ಅನ್ಕೊಂಡ್ರೆ, 400 ಅನ್ಕೋ ಬದಲು ಎಕ್ಸಾಕ್ಟ್ ತಗೊಂಡಿದ್ರೆ ಆನ್ಸರ್ 300ಗಿಂತ ಏನಿರುತ್ತೆ? ಕಡಿಮೆ ಇರುತ್ತೆ. ಯಾವ ಆಪ್ಷನ್ ಅಲ್ಲಿ ಆನ್ಸರು 300ಗಿಂತ ಸ್ವಲ್ಪ ಕಡಿಮೆ ಇದೆ? 215. 250. ಒಂದು ನಿಮಿಷ. ಆಪ್ಷನ್ ಬಿ 250 ಇದೆ, ಕರೆಕ್ಟಾ? ಸೊ ಆಪ್ಷನ್ ಬಿ 250 ಬರುತ್ತಾ ಅಥವಾ ಆಪ್ಷನ್ ಡಿ 300 ಬರುತ್ತಾ, ಆಪ್ಷನ್ ಎ 355 ಬರುತ್ತಾ ಅಂತ ಒಂದು ಕನ್ಫ್ಯೂಷನ್ ಆಗತ್ತೆ. ಕೇಳಿಸ್ಕೊಳ್ಳಿ. ಸ್ಕ್ವಯರ್ ರೂಟ್ ಆಫ್ 3 ನೀವು ಎಕ್ಸಾಕ್ಟ್ ಆಗಿ ಮಾಡಿದ್ರೆ ಆನ್ಸರ್ ಇಸ್ 1.7 ಬರುತ್ತೆ. ನೀವಲ್ಲಿ 1.7 ತಗೊಂಡ್ರೆ 1.5ಗಿಂತ ಜಾಸ್ತಿ ಆಗಬೇಕು. ಆನ್ಸರ್ ಇಸ್ ಗ್ರೇಟರ್ ದ್ಯಾನ್ 300 ಬರುತ್ತೆ.
Answer is greater than 300 andre answer should be 335. So answer is 330. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಯಾವಾಗ ಮಾಡಬೇಕು ಅಂದರೆ ಕ್ಯಾಲ್ಕುಲೇಟರ್ ಇಲ್ಲದೆ ಇದ್ದಾಗ ರೌಂಡ್ ಆಫ್ ಕ್ಯಾಲ್ಕುಲೇಷನ್ನು. ಸೊ 400/2 is 200. ಸೊ ಇದು 7 ಆಗುತ್ತೆ. 200 ones are 200. 200 sevens are 1400/10 is 140. 200 plus 140 is what? 340. Answer is nearly 340. So it is option 333. Next, 15. Correct order for packing efficiency in different types of unit cell. We know that it is FCC, BCC, SCC. Option B. Ena. Greater than FCC nalli 74, greater than 68, greater than 52. So it is option B. Next, question number 16. Beda on the density problem. Question number 17. In question number 17, X-ray analysis show that unit length ಕೊಟ್ಟಿದ್ದಾರೆ NaCl ಎಷ್ಟಿದೆ 526.8 ಪಿಕೋಮೀಟರ್. ನಾನು ಹೇಳಿದ್ದೀನಿ ಎ ಅದನ್ನು ಏನಕ್ಕೆ ಚೇಂಜ್ ಮಾಡ್ತೀರಾ 5.628 into 10 to the power -8 centimeter. Calculate the density you would expect on this basis ಅಂತ ಕೇಳಿದ್ದಾರೆ. ಕೊಟ್ಟಿರೋದು ಯಾವ ಸಾಲ್ಟು? ಸೋಡಿಯಂ ಮಾಸ್ ಎಷ್ಟು 23, ಕ್ಲೋರಿನ್ ಎಷ್ಟು 35.5, ಓವರಾಲ್ ಎಷ್ಟಾಯಿತು 58.5. ಆ್ಯಡ್ ಮಾಡಬೇಕು. ವಿ ನೋ ದಟ್ ಡೆನ್ಸಿಟಿ D is equals to Z m divided by a cube into, ಜಸ್ಟ್ ಅಬ್ಸರ್ವ್ ಮಾಡಿ ಒನ್ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಅವ್ನು ಕೊಟ್ಟಿದ್ದಾನೆ NaCl ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಅಂತ. ವಿ ನೋ ದಟ್ NaCl ವಿಲ್ ಫಾರ್ಮ್ FCC ನಲ್ಲಿ Z ಅಂದ್ರೆ ಓಕೆ, ಮಾಲಿಕ್ಯುಲರ್ ಮಾಸ್ ಈಸ್ 58 ಪಾಯಿಂಟ್ divided by what is A value 5.628. ಅಕಾರ್ಡಿಂಗ್ ಟು ಫಸ್ಟ್ PUC ರೌಂಡ್ ಆಫ್ ಮಾಡಿಕೊಂಡು ಯಾವುದಕ್ಕೆ 5.7 into 10 to the power -8 whole cube into Avogadro number is 6.10 to the power. ಅಬ್ಸರ್ವ್ ಮಾಡಿ 4, ಒಂದು ನಿಮಿಷ ಕೇಳಿಸ್ಕೊಳ್ಳಿ, 4 into 5.85 into 10, 58.5 ನ 5.85 into 10 divided by 5.7 whole cube, 8 3s -24, 6.022 ಇದೆ. ಒಂದು ಡೆಸಿಮಲ್ ಆ ಕಡೆ ಶಿಫ್ಟ್ ಮಾಡಿಕೊಂಡ್ರೆ 6 into 10 to the power 24. ಕ್ಯಾನ್ಸಲ್ 1 ಕ್ಯಾನ್ಸಲ್ಲು, ಸ್ಕ್ವೇರ್ ಉಳ್ಕೊಳ್ಳುತ್ತೆ. ನಿಯರ್ಲಿ 6 ಸ್ಕ್ವೇರ್ ಎಷ್ಟು 5.7 ನಿಯರ್ಲಿ 6 ಸ್ಕ್ವೇರ್ 36 6 ಓಕೆ. ಕೇಳಿ ಒಂದು ಸೆಕೆಂಡ್ ಕೇಳಿ. ಇಲ್ಲಿ 4 ಇದೆ 5.7 ಹೋಲ್ ಸ್ಕ್ವೇರ್ ಇದೆ ಇಂಟು 6 ಇದೆ. 4 ಇದೆ, ಇದನ್ನು 6 ಅನ್ಕೊಂಡೆ. 6 ಸ್ಕ್ವೇರ್ 4/36. 4/36 is 1/9 6 9 6 50. 54 ಇದೆ, ನಿಯರ್ಲಿ 50 ಅನ್ಕೊಳ್ಳಿ. 1/5 is 0. 1/5 is 0.2. 1/54 ಇರೋದು 2.2ಗಿಂತ ಕಡಿಮೆ ಇರುತ್ತೆ. ಅಂದ್ರೆ ಆನ್ಸರು 0.02ಗಿಂತ ಕಡಿಮೆ ಇರೋದು ಯಾವುದೋ ಒಂದು ಡೆನ್ಸಿಟಿ ಇರುತ್ತೆ. ಅಂದರೆ 2ಗಿಂತ ಕಡಿಮೆ ಇರೋದು ಡೆನ್ಸಿಟಿ ಯಾವುದಿದೆ ನಿಯರ್ಲಿ, ಅಥವಾ 2 ಪಾಯಿಂಟ್ಗಿಂತ ಜಾಸ್ತಿ ಇರೋದು ಡೆನ್ಸಿಟಿ ಯಾವುದಿದೆ ನಿಯರ್ಲಿ 2. ಆ ಕಡೆ ಈ ಕಡೆ ದೇರ್ ಆರ್ 2 ಆಪ್ಷನ್ ಇದೆ, ಒಂದು ಬಿ ಇದೆ, ಇನ್ನೊಂದು ಆಪ್ಷನ್ ಸಿ. ವೆದರ್ ಇಟ್ ಮೇ ಬಿ 2.17 ಆರ್ ಇಟ್ ಮೇ ಬಿ 1.85. ಸೊ ಅದು 2ಗಿಂತ ಗ್ರೇಟರಾ 2ಗಿಂತ ಲೆಸ್ಸರ್ ಅಂತ ಫೈಂಡ್ ಔಟ್ ಮಾಡಬೇಕು. ಬೇಸಿಕ್ ಸೆನ್ಸ್ ವರ್ಕ್ ಮಾಡಿ. ಡೆನ್ಸಿಟಿ ಡಿನಾಮಿನೇಟರ್ ಕಡಿಮೆ ಆದಷ್ಟು ನ್ಯೂಮರೇಟರ್ನ ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ನಾನು 5.7ನ ನಿಯರ್ಲಿ ಏನು ಅನ್ಕೊಂಡೆ 6. ಸೊ ನನಗೆ ಬಂದಿರೋ ಆನ್ಸರ್ಗಿಂತ ಎಕ್ಸೆಪ್ಟೆಡ್ ಆನ್ಸರ್ ಏನು ಬರಬೇಕು, ಇಲ್ಲಿ ಬಂದಿದ್ದ ಆನ್ಸರ್ ಎಷ್ಟು? ಸೊ ಎಕ್ಸ್ಪೆಕ್ಟೆಡ್ ಆನ್ಸರ್ ಇಸ್ ಗ್ರೇಟರ್ ದ್ಯಾನ್ 2. ಸೊ ಆಪ್ಷನ್ ಇಷ್ಟೇ. ಇಲ್ಲಿ ಹೌ ಮೆನಿ ಯೂನಿಟ್ ಸೆಲ್ಸ್ ಆರ್ ಪ್ರೆಸೆಂಟ್, ದೇರ್ ಫೋರ್ ನಂಬರ್ ಆಫ್ ಯೂನಿಟ್ ಸೆಲ್ಸ್ ಬೇಕು ಅಂದರೆ 1/m ಕನ್ವರ್ಟ್ ಆಗಬೇಕು. ಇದನ್ನು ರಿವರ್ಸ್ ಮಾಡಬೇಕು.
ದಿಸ್ ವಿಲ್ ಗಿವ್ ಯು ದ ಜಸ್ಟ್ ಮಾಸ್. ನಂಬರ್ ಆಫ್ ಮಾಸ್ ಬೇಕು ಅಂದರೆ ನಾನು ಹೇಳಿದೆ ಇದರಲ್ಲಿ 150 ಪಾರ್ಟಿಕಲ್ಸ್ ಇದೆ. 150 ಪಾರ್ಟಿಕಲ್ಸ್ನ ಒಂದು ಚಾಕ್ ಪೀಸಲ್ಲಿ ಅರೇಂಜ್ ಮಾಡಿದ್ದೀನಿ. ಸೊ ಎಷ್ಟು ಪಾರ್ಟಿಕಲ್ ಇದೆ ಅನ್ನೋದು ಹೆಂಗೆ ಬೇಕು? 1 ಗ್ರಾಮ್ ಡಿವೈಡ್ ಬೈ ಮಾಸ್ ಎಷ್ಟು, ಈಚ್ ಮಾಸ್ ಎಷ್ಟು ಅನ್ನೋದು ಬೇಕು. ಇಟ್ಸ್ ಜಸ್ಟ್ ಲೈಕ್ ನೋಡಿ 1000 ಗ್ರಾಮ್ಸ್ ಕೊಟ್ಟಿದ್ದೀನಿ, ಮಾಸ್ ಆಫ್ ಒಂದು ಚಾಕ್ ಪೀಸ್ ಬಂದು 10 ಗ್ರಾಮ್. ಎಷ್ಟು ಚಾಕ್ ಪೀಸ್ ಇದೆ? ಎಷ್ಟು ಚಾಕ್ ಪೀಸ್ ಆಗುತ್ತೆ? 100. ಇದು ಹೆಂಗ್ ಬಂತು 100 ಪಾರ್ಟಿಕಲ್ಸ್ ಅಂದರೆ? ವಾಟ್ ಈಸ್ ದ ಓವರ್ ಆಲ್ ವೆಯ್ಟ್? ವಾಟ್ ಈಸ್ ವೆಯ್ಟ್ ಆಫ್ ಈಚ್ ಪಾರ್ಟಿಕಲ್? ಸೊ ಇದೇ ಥರ ವಾಟ್ ಈಸ್ ದ ಓವರ್ ಆಲ್ ವೆಯ್ಟ್? 1 ಗ್ರಾಮ್. ವಾಟ್ ಈಸ್ ವೆಯ್ಟ್ ಆಫ್ ಈಚ್ ಪಾರ್ಟಿಕಲ್? ಎಮ್. ಸೊ ನಥಿಂಗ್ ಬಟ್ ಇದನ್ನು ರಿವರ್ಸ್ ಮಾಡ್ತೀನಿ, ವಿಚ್ ಇಸ್ ಈಕ್ವಲ್ಸ್ ಟು 6.022 ರೌಂಡ್ ಆಫ್ ಇಂಟು 10 to the power 23 ಡಿವೈಡೆಡ್ ಬೈ 4, ನಿಯರ್ಲಿ 58.5 ಇದೆ, 58 ಅಂತ ತಗೊತೀನಿ. ಸೊ 58 2 ಇಂದ ಹೋಗುತ್ತೆ, 2 3s 2, 2s 9s, ನಿಯರ್ಲಿ 3 1s 3, 10s 10 ಹೋಯ್ತು, 2 ಉಳ್ಕೊಳ್ಳುತ್ತೆ. ವಾಟ್ ಈಸ್ 1/4? 0.25 ಇಂಟು 10 to the power 22. ಯಾವುದರಲ್ಲಿ ಆನ್ಸರ್ ನಿಯರ್ಲಿ 2.5 25 0.25 ಇದೆ ನೋಡಿ. ಆಪ್ಷನ್ ಎ ಇಸ್ ಮುಗೀತು. ಇದಕ್ಕೆ ನೀವು ಯಾಕೆ ಪೆನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀರಾ? 2.5 ಇಂಟು 10 to the power 21. ಕರೆಕ್ಟ್ ಇದೆಯಾ ಆನ್ಸರು? ಸೇ ಸರ್ ನೋ? ಅದನ್ನು ಬರೆಯೋ ನೆಸೆಸಿಟಿ ಇಲ್ಲ. ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್, ಎ ಕ್ಯೂಬ್ ಕ್ಯಾನ್ಸಲ್, ಝಡ್ ಇಂಟು ಎಮ್ ಡಿವೈಡ್ ಬೈ ಅವಗಡ್ರ ನಂಬರ್ ಉಲ್ಟಾ ಮಾಡ್ತೀನಿ, 6 ಇಂಟು 10 to the power 23 ಡಿವೈಡ್ ಬೈ ಝಡ್ ಇಂಟು ಎಮ್. ಮಾಸ್ ಬಂದು ನಿಯರ್ಲಿ 60, ಝಡ್ ಬಂದು 4, 6 4s 24, 6/24 ಅಂದ್ರೆ ಮತ್ತು 1/4, 1/4 ಅಂದ್ರೆ 0.25. ಆನ್ಸರ್ ಇಸ್ 2.5 ಇಂಟು 10 to the power 21. ಫಾರ್ಮುಲಾ ಗೊತ್ತಿದ್ರೆ, ಸಿಂಪಲ್ ಟೇಬಲ್ಸ್ ಗೊತ್ತಿದ್ರೆ, ನೋ ನೀಡ್ ಆಫ್ ರೈಟಿಂಗ್ ವಿತ್ ದಿಸ್. ನಾನು ಹೇಳಿದ್ನಲ್ಲ ಆ ಥರ 10 to 15 ಸೆಕೆಂಡ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 60 ಮಿನಿಟ್ಸ್ಗೆ 10 to 15 ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಾಲ್ವಿಂಗ್ 15-20 ಪ್ರಾಬ್ಲಮ್ಸ್ ಇನ್ 1 hour, ಸಾಲ್ವಿಂಗ್ 1 ಪ್ರಾಬ್ಲಮ್ ಇನ್ 15 to 20 ಸೆಕೆಂಡ್. ಯಾವ್ದು ಚೆನ್ನಾಗೆ? ಎರಡೂ ಚೆನ್ನಾಗೇನೆ. ಫಸ್ಟ್ನೇದು ಹೇಳ್ದಂಗೆ ಸಾಲ್ವ್ ಮಾಡಿದ್ರೆ ಒಳ್ಳೆ ಕಾಲೇಜ್ಗೆ ಹೋಗ್ತೀರಾ, ಸೆಕೆಂಡ್ ಹೇಳ್ದಂಗೆ ಸಾಲ್ವ್ ಮಾಡಿದ್ರೆ ನೀವು ಒಳ್ಳೆ ಥರ ಇರೋ ಕಾಲೇಜ್ಗೆ ಹೋಗ್ತೀರಾ ಅಷ್ಟೇ. ಇನ್ ಅ ಸಾಲಿಡ್ ಎ ಬಿ ಹ್ಯಾವಿಂಗ್ NaCl ಸ್ಟ್ರಕ್ಚರ್, ಆಟಮ್ಸ್ ಆಕ್ಯುಪೈ ದ ಕಾರ್ನರ್ಸ್ ಆಫ್ ದ ಕ್ಯೂಬ್ ಯೂನಿಟ್ ಸೆಲ್. ಇಫ್ ಆಲ್ ದ FCC ಫೇಸ್ ಸೆಂಟರ್ಡ್ ಆರ್ ಅಲಾಂಗ್ ಒನ್ ಆಫ್ ದ ಆಕ್ಸಿಸ್ ಆರ್ ರಿಮೂವ್ಡ್. ಒನ್ ಆಕ್ಸಿಸ್ ಅಲ್ಲಿ ಇರೋದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ದೆನ್ ದ ರಿಸಲ್ಟೆಂಟ್ ಸ್ಟಾಕ್ಯೋಮೆಟ್ರಿ ಆಫ್ ದ ಸಾಲಿಡ್ ಈಸ್ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ನೋಡಿ, ಫೇಸ್ ಸೆಂಟರ್ಡ್ ಇದೆ. ಫೇಸ್ ಸೆಂಟರ್ಡ್ ಎಷ್ಟಿರುತ್ತೆ ಓವರ್ ಆಲ್? ಜಸ್ಟ್ ಫೇಸ್ ಅಲ್ಲಿ ಎಷ್ಟಿರುತ್ತೆ ಅಮ್ಮ? 6 ಪಾರ್ಟಿಕಲ್. ನನಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ನನಗೆ 1 ಪಾರ್ಟಿಕಲ್ ಅಲ್ಲಿ ಡಿವೈಡ್ ಆದ್ಮೇಲೆ FCC ತಗೊಂಡ್ರೆ 3 ಬರುತ್ತೆ. 6 ಪಾರ್ಟಿಕಲ್ ಅರೇಂಜ್ ಆಗಿದೆ. 6 ಪಾರ್ಟಿಕಲ್ ಅಲ್ಲಿ ಈಚ್ ಪಾರ್ಟಿಕಲ್ ಏನಾಗುತ್ತೆ? ಶೇರ್. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಉಳ್ಕೊಂಡಿದೆ ಎಷ್ಟು? ಬಾಡಿ ಸೆಂಟರ್ಡ್ ಆದ್ರೆ, ಕಾರ್ನರ್ಸ್ ಆದ್ರೆ 1 ಅಷ್ಟೇನೆ. ಇಲ್ಲಿ ಕೇಳ್ತಾ ಇರೋದು ಕರೆಕ್ಟಾಗಿ ಒಂದ್ಸರಿ ಯೋಚನೆ ಮಾಡಿ. AB ಅನ್ನೋದು NaCl ಸಾಲಿಡ್, ಅದು ಆಕ್ಯುಪೈ ಮಾಡ್ಕೊತಾ ಇರೋದು ಕಾರ್ನರ್ಸ್ ಆಫ್ ದ ವಿಚ್ ಸೆಲ್? ಯೂನಿಟ್ ಸೆಲ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಇಫ್ ಆಲ್ ದ ಫೇಸ್ ಸೆಂಟರ್ಡ್ ಆಟಮ್ಸ್ ಅಲಾಂಗ್ ಒನ್ ಆಕ್ಸಿಸ್, ಒಂದು ಆಕ್ಸಿಸ್ ಅಲ್ಲಿರೋ ಎಲ್ಲದನ್ನು ರಿಮೂವ್ ಮಾಡಿದ್ದೀವಿ, ದೆನ್ ರಿಸಲ್ಟೆಂಟ್ ಸ್ಟಾಕ್ಯೋಮೆಟ್ರಿ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಬಿ ಅನ್ನೋದು ಫೇಸ್ ಸೆಂಟರ್ಡ್ ಅಲ್ಲಿದೆ. ಸೊ ಫೇಸ್ ಸೆಂಟರ್ಡ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ ಅಂತ ಹೇಳಿರ್ತೀವಿ? ಫೇಸ್ ಸೆಂಟರ್ಡ್ ಅಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರುತ್ತೆ? 6. 1 ನಿಮಿಷ, ಕನ್ಫ್ಯೂಸ್ ಆಗ್ತೀರಾ? ನಾನು ಎಷ್ಟು ಪಾರ್ಟಿಕಲ್ ಇದೆ ಅಂತ ಕೇಳೋದಕ್ಕೂ ಎಷ್ಟು ಆಟಮ್ಸ್ ಆಲ್ರೆಡಿ ಶೇರ್ ಆಗಿ ಪ್ರೆಸೆಂಟ್ ಇರೋದಕ್ಕೂ ಡಿಫ್ರೆನ್ಸ್ ಇದೆ. ಈಗ ಯೋಚನೆ ಮಾಡಿ, ಯೂನಿಟ್ ಸೆಲ್ ಅಲ್ಲಿ ಈಗ ಎಷ್ಟು ಪಾರ್ಟಿಕಲ್ ಇದೆ? 8 ಅಂದ್ರೆ ರಾಂಗ್, ಇರೋದು ಒಂದೇ ಪಾರ್ಟಿಕಲ್. ಯಾಕೆ ಅಂದ್ರೆ ಈಚ್ ಪಾರ್ಟಿಕಲ್ ಅದರ್ 8 ಯೂನಿಟ್ಸ್ ಜೊತೆ ಏನಾಗುತ್ತೆ? ಶೇರ್. ಸೊ ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ that are present in simple cubic lattice with respect to corner is always 1. ಇಷ್ಟು ಅರ್ಥ ಆಯ್ತಾ? ಈಗ ಅಲ್ಲಿ NaCl ಕೊಟ್ಟಿದ್ದಾನೆ. ನಮ್ಮ ಪ್ರಕಾರ NaCl ಯಾವ ಕ್ರಿಸ್ಟಲ್ಲು? FCC. ಓವರ್ ಆಲ್ ಪಾರ್ಟಿಕಲ್ NaCl ಅಲ್ಲಿ ಎಷ್ಟಿರುತ್ತೆ? 4. Therefore ನಾನು ಇದನ್ನು A ಅನ್ಕೊಂಡ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ A is what? 4. ನಾನೀಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಯಾವುದು? B. ಆದರೆ B ನಲ್ಲಿ ಏನಾಗುತ್ತೆ? 1 ಫೇಸ್ ಅಲ್ಲಿ ಇರೋದನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ? ರಿಮೂವ್ ಮಾಡ್ತಾರೆ. ಸೊ 1 ಪ್ಲೇಸ್ ಅಲ್ಲಿ ಇರೋದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ರೆ ಏನಾಯ್ತು? ಬಿ ಕೂಡ ಎಷ್ಟಿರುತ್ತೆ?
ಬಿ ಕೂಡ 4 ಇತ್ತು, ಆದರೆ ಒನ್ ಫೇಸಲ್ಲಿ ಇರೋದನ್ನ ಕಂಪ್ಲೀಟ್ ರಿಮೂವ್ ಮಾಡಿದ್ರೆ ಎಷ್ಟು ಬರುತ್ತೆ? 3 ಬಂದರೆ ಇಟ್ ಈಸ್ A4. ಯಾವ ಆಪ್ಷನಲ್ಲಿ A4 B3? ಸಿ. ನೀವು ಯಾವುದಾದ್ರೂ ಮೆಟೀರಿಯಲ್ ನೋಡಿದ್ರೆ ಅದಕ್ಕೆ ಅರ್ಧ ಪೇಜ್ ಸೊಲ್ಯೂಷನ್ ಕೊಟ್ಟಿರ್ತಾರೆ. ಡೋಂಟ್ ಟ್ರೈ ಟು ರೈಟ್ ಸೊಲ್ಯೂಷನ್ ಬರ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟು. ನಿಮ್ಮ ಹತ್ರ ಇರೋ ಟೈಮ್ ಎಷ್ಟು? ಜಸ್ಟ್ 1 minute. ನೆಕ್ಸ್ಟ್ ಕ್ವಶನ್ ನಂಬರ್ 20 ಬೇಡ, ಲೆಟ್ ಮೇಕ್ ಗೋ ವಿತ್ 21. If A is, then which of the following relationship is correct? Simple cubic lattice R is equals to A by, correct. BCC R is equals to root 3A by 4, correct. ಯಾಕೆ ಅಂದರೆ 2 into 2 ಆಗುತ್ತೆ. FCC radius of metal ion A by 2 root 2, that is also correct. So the all of these. Question number 22. The density of KBr is 2.75 gram per centimeter. Density ಕೊಟ್ಟಿದ್ದಾರೆ. Unit cell leads length ಕೊಟ್ಟಿದ್ದಾರೆ 654 picometer. Then what is true about the predicted nature of the solid ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಹೇಳಿದ್ದು? ಅಲ್ಲಿ 4 ಆಪ್ಷನ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಔಟ್ ಆಫ್ 4 ನಾವು ಯಾವ್ದು ಕರೆಕ್ಟ್ ಅಂತ ಯೋಚನೆ ಮಾಡಬೇಕು. ಫಸ್ಟ್ ಒನ್, solid has face centered cubic with a coordination number of 6. May be or may not be ಗೊತ್ತಿಲ್ಲ, ಬಟ್ ಕ್ಯಾಲ್ಕುಲೇಟ್ ಮಾಡಬೇಕು. In order to calculate this, question number 22, in your textbook as well as in your something, there is something called as radius ratio. ಕೇಳಿದಿರಾ? ಓಕೆ. ಕೇಳಿಲ್ಲ ಅಂದರೆ NCERTಲೂ ಇದೆ, ಬೇರೆ ಮೆಟೀರಿಯಲಲ್ಲೂ ನೀವು ಯೋಚನೆ ಮಾಡಿ. ರೇಡಿಯಸ್ ರೇಷಿಯೋ ಅಂತ ಬರುತ್ತೆ. ರೇಡಿಯಸ್ ರೇಷಿಯೋದಲ್ಲಿ ಏನಾಗುತ್ತೆ? ರೇಡಿಯಸ್ ಆಫ್ ದ ಕ್ಯಾಟಯನ್ ಟು ದ ರೇಡಿಯಸ್ ಆಫ್ ದ ಆನಯನ್ ತಗೊಂತೀವಿ. ನಾನು ಎಕ್ಸಾಕ್ಟ್ ವ್ಯಾಲ್ಯೂನ ಬೈಹ್ಯಾಟ್ ಮಾಡಲ್ಲ. 0 ಇಂದ 0.144 ವರೆಗೂ ಇದ್ರೆ ಕೋಆರ್ಡಿನೇಷನ್ ನಂಬರ್ ಇಸ್ 2. 1.4 ಇಂದ 0.4 ವರೆಗೂ ಬಂದರೆ 4. 0.4 ಇಂದ 0.6 ವರೆಗೂ ಬಂದರೆ 6. 0.6 ಇಂದ 1 ವರೆಗೂ ಇದ್ರೆ 8. ಇದನ್ನು ಸಿಂಪಲ್ ಮಾಡ್ಕೊಂಡಿದ್ದೀನಿ. 0 ಇಂದ 0.25 ವರೆಗೂ ಇದ್ರೆ 2. 0.25 ಇಂದ 5 ವರೆಗೂ ಇದ್ರೆ 4. 0.5 ಇಂದ 0.75 ವರೆಗೂ ಇದ್ರೆ 6. 0.75 ಇಂದ ಲಾಸ್ಟ್ ವರೆಗೂ ಇದ್ರೆ 8. ಸೊ 0.75 to 1 ಇದ್ರೆ 8. ನನಗೀಗ ಕೋಆರ್ಡಿನೇಷನ್ ನಂಬರ್ 1 4 6 ಅಂತ ಗೊತ್ತಾಗಬೇಕು ಅಂದರೆ ರೇಡಿಯಸ್ ರೇಷಿಯೋ ಗೊತ್ತಾಗಬೇಕು. ಕೊಟ್ಟಿರೋ ಪ್ರಾಬ್ಲಮಲ್ಲಿ ನೋಡಿ, ದ ಡೆನ್ಸಿಟಿ ಆಫ್ KBr ಇಸ್ 2.75. ಏನಾದರೂ ಆಗಿರಲಿ. ಸೊ ದೇ ಹ್ಯಾವ್ ಗಿವನ್ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್ ಇಸ್ 654 picometer. Then what is the about predicted nature of the solid is 400 picometer ಅಂತ ಕೊಟ್ಟಿದ್ದಾರೆ. What is that 400 picometer? Radius of which ion? Br minus ion. So radius of Br minus is 254. Allah, sorry, 400 picometer. Radius of cation is 2. Radius of cation is 2. ಇಲ್ಲಿ ಅಬ್ಸರ್ವ್ ಮಾಡಿ, radius of cation plus radius of anion gives what? Edge length. Problem ಅಲ್ಲಿ edge length ಎಷ್ಟು ಕೊಟ್ಟಿದ್ದಾನೆ? What is the edge length in that problem? A value 654. 654 picometer ಇದೆ ಅಂದರೆ that 654 is a sum of cation and anion. 654 ಅಲ್ಲಿ cation ಹೋದ್ರೆ ಉಳ್ಕೊಂಡಿದ್ದೆಷ್ಟು? 254. ಅರ್ಥ ಆಯ್ತಾ ಹೇಳಿದ್ದು? ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಲೈನ್ ಅಲ್ಲಿರೋ ನೆಸೆಸಿಟಿ ಇಲ್ಲ. ಐ ಡೋಂಟ್ ವಾಂಟ್ ಡೆನ್ಸಿಟಿ, ಐ ವಾಂಟ್ ರೇಡಿಯಸ್ ಆಫ್ cation to that of anion. So 254 divided by 400. Use common sense. 250 by 4. 250 by 400 ಅಂದ್ರೆ 25 by 40. 25 by 40 is nearly 0.6. ಯಾವ ಆಪ್ಷನ್ ಅಲ್ಲಿ 0.6? ನಾನು ಹೇಳಿದೆ 0.6 ಬಂದ್ರೆ ಏನಾಗುತ್ತೆ? 0.6 ಬಂದ್ರೆ ಕೋಆರ್ಡಿನೇಷನ್ ನಂಬರ್ ಈಸ್ 6. ಸೊ ಯಾವ ಆಪ್ಷನ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಅಂತ ಕೊಟ್ಟಿದ್ದಾರೆ? ದಟ್ ಈಸ್ ಟ್ರೂ. ಇದು ನಿಮಗೆ ಗೊತ್ತಿರಬೇಕು ಅಂದರೆ ಕಾನ್ಸೆಪ್ಟ್ ಯಾವ್ದು ಗೊತ್ತಿರಬೇಕು? ರೇಡಿಯಸ್ ರೇಷಿಯೋ. ಆ ಕ್ವಶನ್ ಮುಂದೆ ಬರ್ಕೊಳ್ಳಿ, ರೇಡಿಯಸ್ ರೇಷಿಯೋನ ಓದಬೇಕು ಮನೆಗೆ ಹೋಗಿ ಅಂತ. ಅಲ್ಲ, ಇಟ್ ಈಸ್ ಟ್ರೂ. ನಾನಿಲ್ಲಿ ಏನೋ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಮನೆಗೆ ಹೋಗೋಷ್ಟೊತ್ತಿಗೆ ಮರ್ತೋಗಿರುತ್ತೆ. ಸೊ ರೇಡಿಯಸ್ ರೇಷಿಯೋ ಎಷ್ಟು ಬರ್ಕು? ರೇಡಿಯಸ್ ರೇಷಿಯೋ ಕಾನ್ಸೆಪ್ಟ್ ನೀವು ಮನೆಗೆ ಹೋಗಿ ರಿವಿಷನ್ ಮಾಡಿದ್ರೆ ಮುಗೀತು. ಹೇಳ್ಕೊಟ್ಟಿದ್ದೀನಿ. ರೇಡಿಯಸ್ ರೇಷಿಯೋ ಏನಾದರೂ 0.25ಗಿಂತ ಕಡಿಮೆ ಇದ್ದರೆ 1, 0.25 ಇಂದ 5 ಇದ್ರೆ 4 ಇಂದ 0.75 ಇದ್ರೆ 75 ಇಂದ 1 ಇದ್ರೆ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ನಾನು ರೌಂಡ್ ಆಫ್ ಮಾಡ್ಕೊಂಡಿರೋದು. ಎಕ್ಸಾಕ್ಟ್ ವ್ಯಾಲ್ಯೂ
0 to 0.14, 0.14 to 0.43, 0.432, 0.728, 0.728 to 1. ನಿಮಗೆ ಅದು ಬಯಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಗೋ ವಿತ್ ರೌಂಡ್ ಆಫ್. ಸೊ ಇಟ್ ಇಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಮಾರ್ಕ್ ಮಾಡ್ಕೊಳ್ಳಿ. ಅದನ್ನ ಕ್ವಶನ್ ನಂಬರ್ 23 ಮಾರ್ಕ್ ಮಾಡ್ಕೊಳ್ಳಿ. Sodium metal crystallizes as. Sodium metal crystallizes as body centered cubic unit cell, BCC. Its length of 4.28 angstrom. What is the radius of? What is the radius of sodium atom? ನನಗೆ radius of sodium atom ಬೇಕು. R is equals to ಒಂದು ನಿಮಿಷ. ಹಂಗೆ ಕ್ವಶನ್ ನಂಬರ್ 21 ನೋಡಿ. 21ನಲ್ಲಿ ರೇಡಿಯಸ್ ಆಫ್ ದ ಮೆಟಲ್ ಅಯಾನ್ ಫಾರ್ BCC ಏನು ಕೊಟ್ಟಿದ್ದಾರೆ? √3a/4. ಸೊ ನೀವಲ್ಲಿ ಅಪ್ಲೈ ಮಾಡಬೇಕಾಗಿರೋ ಫಾರ್ಮುಲಾ ಯಾವುದು? √3a/4. ಅದರಲ್ಲಿ ಒಂದು ಪಾರ್ಟಿಕಲ್ ಇದೆ. ದೇರ್ ಈಸ್ ಒನ್ ಮೋರ್ ಪಾರ್ಟಿಕಲ್ ಅಟ್ ದ ಸೆಂಟರ್, ಒನ್ ಮೋರ್ ಪಾರ್ಟಿಕಲ್ ಅಟ್ ದ ಕಾರ್ನರ್. ಎರಡು ಡಯಾಗ್ನಲ್ನ ಆ್ಯಡ್ ಮಾಡ್ತೀವಿ. Radius, 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 radius. Therefore, 4. What is that 4R? Not radius. That is diagonal is equals to 4R. A is equals to 2R ಆಗೋದು ಯಾವುದರಲ್ಲಿ? ಸಿಂಪಲ್ ಕ್ಯೂಬಿಕಲ್ಲಿ. ಪ್ರಿನ್ಸಿಪಾಲ್ ಸರು ಜಸ್ಟ್ ಹೇಳೋಗಿದ್ದಾರೆ. ನಾನು ನಿಮ್ಮ PUC ರಿಸಲ್ಟು ಬರಬಾರ್ದು. ನಿಮ್ಮ PUC ರಿಸಲ್ಟ್ ಪೇಪರ್ ವ್ಯಾಲ್ಯೂಷನ್ ಆಗಬಾರ್ದು. ಇಫ್ ವಾಂಟ್ ಟು ಚೆಕ್ ಮೈ ಪವರ್ ಮಾತಾಡಿ ಇನ್ನೊಂದ್ಸರಿ. ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ √3a/4 ಡಿವೈಡೆಡ್ ಬೈ 2R ಪ್ಲಸ್ ಆಗುತ್ತೆ. ಹಿಯರ್ ವಿ ನೋ ದ ವ್ಯಾಲ್ಯೂ ಆಫ್ ಎ ಕೊಟ್ಟಿದ್ದಾರೆ. ವಾಟ್ ಈಸ್ ಎ? 4.28 ಆಂಗ್ಸ್ಟ್ರಾನ್. ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಜಸ್ಟ್ ರೇಡಿಯಸ್ ಆಫ್ ದ ಕ್ಯಾಟಯಾನ್. So radius of the cation 2 ಈ ಕಡೆ multiply ಆಗುತ್ತೆ, which implies square root of 3 is what? 1.7 ಸಾಕು. So it is 1.7. Angstrom ಇದೆ. Angstrom ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊತೀನಿ. So it gets converted into 4.28 into 10 to the power minus 8 divided by 4 into 2. Ones are nearly 4.1 point something ಆಗುತ್ತೆ. 2 ಇದೆ. ನಿಯರ್ಲಿ 2 ಕ್ಯಾನ್ಸಲ್ ಆಗುತ್ತೆ ಅಂತ ಅನ್ಕೊಳ್ಳಿ. ಆನ್ಸರು 0 ಪಾಯಿಂಟ್ ಸಮಥಿಂಗ್ ಇಂಟು 10 to the power minus 8 ಅಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಯಾವುದರಲ್ಲಿ ಆನ್ಸರು 0.9 ಇಂಟು 10 to the power minus 8 ಅಲ್ಲಿ ಇದೆ? ಯಾವ ಆಪ್ಷನ್ ಇಲ್ಲ ಅನ್ನೋದು ನಿಮ್ಮ ಮೂರ್ಖತನ. 0.9 ಇಂಟು 10 to the power minus 8 ಅಲ್ಲಿರೋದನ್ನ ಕನ್ವರ್ಟ್ ಮಾಡಿ 9 ಪಾಯಿಂಟ್ ಸಮಥಿಂಗ್ ಇಂಟು 10 to the power minus 7 ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಆಪ್ಷನ್ ಎ. For these kind of calculation, calculators are required or not required? ಯಾಕೆಂದ್ರೆ 4 ಆಪ್ಷನ್ ಬೇರೆ ಬೇರೆ ಇರುತ್ತೆ. ಬೇಸಿಕ್ಸ್ ಅನ್ಸೋದು. ನೆಕ್ಸ್ಟ್ 24. A solid has NaCl structure. Radius of A plus is 70.7 pm. What is the edge length of the solid? NaCl ಕೊಟ್ಟಿದ್ದಾರೆ. NaCl ಯಾವ ಟೈಪ್ ಆಫ್ ಸಾಲಿಡ್ ಅದು? NaCl ಯಾವ ಟೈಪು? ಅಯಾನಿಕ್ ಕರೆಕ್ಟ್ ಅಮ್ಮ. ಅಯಾನಿಕಲ್ಲಿ ಯಾವ ಟೈಪು? ಸೊ ವೆದರ್ ಇಟ್ ಇಸ್ ಫೇಸ್ ಸೆಂಟರ್ಡ್ ಆರ್ ಬಾಡಿ ಸೆಂಟರ್ಡ್? ಫೇಸ್ ಸೆಂಟರ್ ಡಯಾಗ್ನಲ್ ವ್ಯಾಲ್ಯೂ ಏನು? ಕ್ವಶನ್ ಕರೆಕ್ಟ್ ಹೇಳಿ. ಫೇಸ್ ಸೆಂಟರ್ ಡಯಾಗ್ನಲ್ ಏನು? 4. R is equals to √2a divided by 4 ಅಥವಾ A is equals to 4R by √2. ನಾನಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು? ಎಡ್ಜ್ ಲೆಂತ್. ವಾಟ್ ಈಸ್ ಎಡ್ಜ್ ಲೆಂತ್? AR. ಎಡ್ಜ್ ಲೆಂತ್ ಅಂದರೆ ಏನಾ ಆರ? ಎ. ಸೊ ನಾನು ಡೈರೆಕ್ಟಾಗಿ ಬರ್ಕೊತೀನಿ. A is equals to 4 into what is radius? ಪ್ರಾಬ್ಲಮಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 70.7 divided by √2 is 1.4 ಇದೆ. 4 ಇದೆ. ನಿಯರ್ಲಿ ಹಾಫ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಆನ್ಸರು 70 into 4 times. ರೌಂಡ್ ಆಫ್ ಮಾಡಿ ಕೇಳಿಸ್ಕೊಳ್ಳಿ. ಇಲ್ಲಿ 2 ಇದ್ದಿದ್ರೆ 4/2 2 ಆಗಿರೋದು. ಇಲ್ಲಿ 2ಗಿಂತ ಕಡಿಮೆ ಇದೆ ಅಂದರೆ ಆನ್ಸರು 2ಗಿಂತ ಜಾಸ್ತಿ ಬರುತ್ತೆ. 2ಗಿಂತ ಜಾಸ್ತಿ ನಿಯರೆಸ್ಟ್ ಯಾವುದಿರುತ್ತೆ? 3. 7 3s 20. ಆನ್ಸರ್ 210. ನಿಯರ್ಲಿ 210 200 ಆನ್ಸರ್ ಇರುತ್ತೆ.